ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಆ್ಯಂಡ್ ಸಪೋರ್ಟಿಂಗ್ ಮೀ. ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ನಾನು ಮತ್ತೆ ಲಾಂಗ್ ಟೈಮ್ ಅಂತಲ್ಲ ಎಂತ ಇಲ್ಲ, ಮೇ ಬಿ 1 ಮಂತ್ ಅನ್ಕೋತೀನಿ, ಮೀಶೋ ಹಾಲ್ ಮಾಡ್ತಾ ಇದ್ದೀನಿ. ಎಲ್ಲ ಪಾರ್ಸಲ್ ಬರೋದಕ್ಕೆ ವೆಯ್ಟ್ ಮಾಡ್ತಿದ್ದೆ. ಇನ್ನೂ 1-2-3 ಪಾರ್ಸಲ್ ಬರಬೇಕು. ಸೊ ಐ ಹ್ಯಾವ್ ನೋ ಪೇಷನ್ಸ್. ಅದಕ್ಕೋಸ್ಕರ ಸ್ಟಾರ್ಟ್ ಮಾಡೋಣ, ಇವತ್ತೇ ಮಾಡಿಬಿಡೋಣ ವಿಡಿಯೋ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಐ ಹ್ಯಾವ್ ಹಾರ್ಡ್ಲಿ 1 2 3 4 5 6 7 ಹಾಗೆ 7 ಪಾರ್ಸಲ್ ಅನ್ಸುತ್ತೆ. 7 ಐಟಮ್ಸ್ ಇದೆ. ಎಲ್ಲಾನು ತೋರಿಸ್ತೀನಿ ಏನು ಅಂತ. ಸುಮ್ಮನೆ ರ್ಯಾಂಡಮ್ ಆಗಿ ಪರ್ಚೇಸ್ ಮಾಡಿದ್ದು, ಇಂಥದೇ ತಗೋಬೇಕು ಅಂತೆಲ್ಲ ಏನೂ ಇರಲಿಲ್ಲ. ಒಂದೇ ಒಂದು ಐಟಮ್ ಮಾತ್ರ ತಗೊಳ್ಳೇಬೇಕು ಅಂತ ಅಂದ್ಕೊಂಡು ತಗೊಂಡಿದ್ದು. ಒಂದಲ್ಲ 2 ಅನ್ಸುತ್ತೆ, 2 ಐಟಮ್. ಸೊ ಲೆಟ್ಸ್ ಬಿಗಿನ್. ಇದು ಫಸ್ಟ್ ಪಾರ್ಸಲ್. ಆ್ಯಕ್ಚುಲಿ ಇದೇನಂತ ಗೊತ್ತು ನನಗೆ, ಬಟ್ ಇದು ನೆಸಸರಿ ಇರಲಿಲ್ಲ ಅಂತ ಅನ್ನಿಸ್ತು ಪರ್ಚೇಸ್ ಮಾಡಬೇಕಾದ್ರೆ. ಬಟ್ ಬೇಕಾಗುತ್ತೆ ಸಮ್ಟೈಮ್ಸ್, ಯೂಸ್ಫುಲ್ ಆ್ಯಕ್ಚುಲಿ. ಇದು ತೋರಿಸ್ತೀನಿ ಅಂತ. ಇದು ಸೆಕ್ಷನ್ ಕ್ಲಿಪ್ಸು. ಓ ಮೈ ಗಾಡ್, ಮೇ ಬಿ ಇದು 4 ಸೆಂಟಿಮೀಟರ್ ಅನ್ಸುತ್ತೆ. ಇದು ಕ್ವಾಲಿಟಿ ವೈಸ್ ಕೂಡ ಚೆನ್ನಾಗಿದೆ. ಇದು ಬೇಕಾಗುತ್ತೆ, ಬಿಕಾಸ್ ನೀವೇ ನೋಡಿರ್ತೀರ, ನಾನು ಅವಾಗವಾಗ ಈ ಥರ ಹಾಕ್ಕೊಳ್ತಿರ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತ ಅಂದರೆ, ಇದ್ರಲ್ಲಿ ನಮಗೊಂದು ರಬ್ಬರ್ ಬ್ಯಾಂಡ್ ಕೊಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ, ಒಂದು ರಬ್ಬರ್ ಬ್ಯಾಂಡ್ ಫ್ರೀ ಬಂದಿದೆ ಇದ್ರಲ್ಲಿ ನಮಗೆ 40 ಪೀಸಸ್ ಬರುತ್ತೆ. ಇದು 40 ಪೀಸಸ್ ಅಂತ ಹೇಳಿದ್ರಲ್ಲ, ಒಂದ್ಸರ್ತಿ ಲೆಕ್ಕ ಹಾಕ್ಬಿಡೋಣ. 4 5 6 7 38 39 ಬಂದಿದೆ. 40 ಎಲ್ಲ ಬಂದಿಲ್ಲ, 39 ಒಂದು ಆ ಕಡೆ ಆಸ್ಪಾಸ್ ಆಗುತ್ತೆ. ಬಟ್ ದಟ್ಸ್ ಓಕೆ. ಆ್ಯಕ್ಚುಲಿ ಇದ್ರದ್ದು ಸೈಜ್ ಬಂದು 7.5 ಸೆಂಟಿಮೀಟರ್ ಮತ್ತು ಇದ್ರದ್ದು ಪ್ರೈಸ್ ಬಂದು 177 ರುಪೀಸ್. ಇದು ಸೆಕೆಂಡ್ ಪಾರ್ಸಲು. ಇದ್ರಲ್ಲಿ ಏನಿದೆ ಅಂತ ಗೊತ್ತಿಲ್ಲ, ನೋಡೋಣ. ಓಕೆ, ಇದು ನಂಗೆ ಬೇಕಿತ್ತು, ಅದಕ್ಕೆ ತರಿಸ್ಕೊಂಡೆ. ಎಸ್, ಇದು ಆಕ್ಚುಲಿ ಸ್ಟಿಕ್ಕರು, ಬುಕ್ಲೆಟ್ ತರ. ನಿಮಗೆ ಡಿಫ್ರೆಂಟ್ ಸೈಜಸ್ ಸಿಗುತ್ತೆ ಆ್ಯಂಡ್ ಡಿಫ್ರೆಂಟ್ ಕಲರ್ಸ್ ಇರುತ್ತೆ. ಸೊ ಇದು ಆ್ಯಕ್ಚುಲಿ ಅವಶ್ಯಕತೆ ನನಗೆ, ಬಿಕಾಸ್ ಕಲರ್ ಡ್ರೆಸ್ ಹಾಕಿದಾಗ ಕಲರ್ ಸ್ಟಿಕ್ಕರ್ ನಾನು ಇಟ್ಕೊಳ್ಳಲ್ಲ. ನಾನು ಯಾವಾಗಲೂ ಬ್ಲ್ಯಾಕ್ ಪ್ರಿಫರ್ ಮಾಡ್ತೀನಿ. ಬಟ್ ಇದು ಚೆನ್ನಾಗಿದೆ ಒಂಥರ, ಬಟ್ ಬೇರೆ ಕಲರ್ ಇದೆ. ಚಿಕ್ಕದು ಇದೆ, ಬಟ್ ತೀರಾ ಚಿಕ್ಕದು ಇಲ್ಲ. ನಾನು ಯೂಸ್ ಮಾಡ್ತೀನಲ್ಲ ಆ ಥರ ಇಲ್ಲ. ಬಟ್ ಇವನ್ ದಿಸ್ ಇಸ್ ಆಲ್ಸೋ ಎ ಯೂಸ್ಫುಲ್ ಸ್ಟಫ್. ಇದು ಆ್ಯಕ್ಚುಲಿ ಪ್ರೈಸ್ ಬಂದು 197 ರುಪೀಸು ಮೀಶೋದಲ್ಲಿ. ಇದು ಆಲ್ಮೋಸ್ಟ್ ನಾನು ಪರ್ಚೇಸ್ ಮಾಡಿರೋದೆಲ್ಲ ಅಂಡರ್ 200 ರುಪೀಸ್. 1 2 ಮಾತ್ರ 3 ಸಮಥಿಂಗ್ ಇದೆ, 300 ಅಷ್ಟೇ. ಇದು ಸೆಕೆಂಡ್ ಪಾರ್ಸಲ್ಲು. ಅಷ್ಟೇ. ನೆಕ್ಸ್ಟ್ ಯಾವುದು ಅಂತ ನೋಡೋಣ. ಅಂತ ಸೌಂಡೇ ಗೊತ್ತಲ್ಲ ಇದರಲ್ಲಿ. ಬಾಕ್ಸಲ್ಲಿ ಬಂದಿದೆ. ಆ್ಯಕ್ಚುಲಿ ಈ ಪಾರ್ಸಲ್ ಪ್ರೈಸ್ ಬಂದು 164 ರುಪೀಸು. ಇದು ನನ್ನ ಫೇವ್ರೆಟ್ ಫ್ಲವರ್. ಇದು ದೇವಕನಗ್ಲ ಅಂತ. ಅದ್ರದ್ದೇ ನಾನು ಇದು ಹೇರ್ ಪಿನ್ ಥರ ಇಸ್ಕೊಂಡೆ. ನಂಗೆ ಸಖತ್ ಇಷ್ಟ ಈ ಹೂವು. ಒರಿಜಿನಲ್ ಹೂವು, ಸಿಕ್ಕಾವಡೆ ಸ್ಮೆಲ್ ಬರುತ್ತೆ, ತಲೆನೋವೇ ಬರುತ್ತೆ, ಆ ಥರ ಇರುತ್ತೆ. ಆ್ಯಂಡ್ ನಮ್ಮೂರಲ್ಲಿ ಒಂದು ದೊಡ್ಡ ಮರ ಇದೆ ಇದ್ರದ್ದು. ಆ್ಯಂಡ್ ಈ ಮರದಲ್ಲಿ ಯಾವಾಗಲೂ ಹಾವಿರುತ್ತಂತೆ. ಇದರಲ್ಲಿ ಎಷ್ಟು ಪೀಸಸ್ ಗೊತ್ತಾ? 1 2 3 4 5 6. ಇದ್ರಲ್ಲಿ ಆ್ಯಕ್ಚುಲಿ 6 ಪೀಸಸ್ ಬರುತ್ತೆ. ಆ್ಯಂಡ್ ನೋಡೋಣ ಒಂದ್ಸತಿ ಹೇಗೆ ಕಾಣ್ತೀನಿ ಅಂತ. ಹೇಗೆ ಕಾಣಿಸ್ತಾ ಇದ್ದೀನಿ? ನಂಗೆ ಸಖತ್ ಇಷ್ಟ ಈ ಹೂವು. ಆ್ಯಕ್ಚುಲಿ ಇದರಲ್ಲಿ ಬ್ರೀಡ್ಸ್ ಇದೆ, 2 ಬ್ರೀಡ್ ಇದೆ, ಬೇರೆ ಬ್ರೀಡ್. ಒಂದೇನು ಸ್ಮೆಲ್ಲೇ ಬರಲ್ಲ. ಬಟ್ ಒರಿಜಿನಲ್ ಹೂವು ತುಂಬ ಫ್ರೇಗ್ರೆನ್ಸು, ತುಂಬ ಸ್ಟ್ರಾಂಗ್ ಫ್ರೇಗ್ರೆನ್ಸ್. ಅದು ನಮ್ಮ ಊರ ಸೈಡೆಲ್ಲ ಇದ್ರದ್ದು ಮರ ಇದೆ. ನಂಗೆ ಸಖತ್ ಇಷ್ಟ ಈ ಹೂವು. ದೇವಕನಿಗ್ಲ ಅಂತ ಹೇಳ್ತಾರೆ, ಕನಿಗ್ಲ ಅಂತೆಲ್ಲ ಹೇಳ್ತೀವಿ. ನಿಮ್ಮ ಕಡೆ ಏನು ಹೇಳ್ತಾರೆ ಇದನ್ನು? ಎಲ್ಲ ಕಡೆ ಒಂದೇ ಅನಿಸುತ್ತೆ. ಆದರೂ ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ ನಂಗೆ ಕಮೆಂಟ್ಸಲ್ಲಿ ಹೇಳಿ, ಆಯಿತಾ?
ಒಂದು ಇಟ್ಕೊಳ್ತೀನಿ. ಇದ್ರದ್ದು ಕ್ವಾಲಿಟಿ ಏನಂತ ಲೈಕ್ ಒಳ್ಳೆ ಕ್ವಾಲಿಟಿ ಅಂತೆಲ್ಲ ಹೇಳಲ್ಲ, ತುಂಬ ತಿನ್ನಿದೆ ಇದು, ದಪ್ಪ ಎಲ್ಲ ಏನೂ ಇಲ್ಲ. ಆ್ಯಂಡ್ ಈ ಥರ ಹೂವು ಇಟ್ಕೊಳ್ಳೋ ಅಭ್ಯಾಸ ನನಗೆ ಚಿಕ್ಕ ವಯಸ್ಸಿಂದನೂ ಇದೆ. ನನಗೆ ಎಲ್ಲೇ ಹೋದರೂ ಈ ಥರ ಫ್ಲವರ್ಸ್ ಎಲ್ಲ ಸಿಕ್ಕಿದ್ರೆ ನಾನು ಕಿವಿಯಲ್ಲಿ ಮುಟ್ಕೊಳ್ತೀನಿ. ಗೊತ್ತಿಲ್ಲ ಯಾಕೆ ಅಂತ. ಬಟ್ ನಾನು ಓದಬೇಕಾದ್ರೆ, ಆ್ಯಕ್ಟಿಂಗ್ ಸ್ಕೂಲಲ್ಲಿ ಓದಬೇಕಾದ್ರೆ ನಾನು ಯಾವಾಗಲೂ ಈ ಥರ ಹೂವು ಇಟ್ಕೊಳ್ತಿದ್ದೆ, ಎಲ್ಲ ರೇಗ್ಸೋರು ನನ್ನ. ಬಟ್ ನನಗೆ ಒಂಥರ ಖುಷಿ ಈ ಥರ ಕಿವಿ ಮೇಲೆ ಹೂವು ಇಟ್ಕೊಳ್ಳೋದು ಅಂತ ಅಂದರೆ. ಓಕೆ, ಜಾಸ್ತಿ ಮಾತಾಡ್ತಾ ಇದ್ದೀನಿ. ಮೂವಿಂಗ್ ಟು ದ ಥರ್ಡ್ ಪಾರ್ಸಲ್ ಏನು ಅಂತ ಹೇಳ್ತೀನಿ. ಆ್ಯಂಡ್ ದಿಸ್ ಇಸ್ ಮೈ ಮೋಸ್ಟ್ 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 ಫೇವ್ರೆಟ್ ಫ್ಲವರ್ ಇದು ಇನ್ ದ ಎಂಟೈರ್ ವರ್ಲ್ಡ್. ನೆಕ್ಸ್ಟ್ ಪಾರ್ಸಲ್ ಆಲ್ರೆಡಿ ಓಪನ್ ಆಗಿದೆ. ಇದು ಅದು ಇದನ್ನು ತುಂಬ ದಿವಸದಿಂದ ತಗೋಬೇಕು ಅನ್ಕೋತಿದ್ದೆ. ಬಿಕಾಸ್ ನನ್ನ ಹತ್ರ ಒಂದು ಫ್ರಾಕ್ ಇದೆ, ಆ ಫ್ರಾಕಿಗೆ ಇದು ಸೂಟ್ ಆಗುತ್ತೆ. ಆ್ಯಂಡ್ ಇದ್ರದ್ದು ಪ್ರೈಸ್ ಏನು ಅಂತ ಹೇಳ್ತೀನಿ. ಇದ್ರದ್ದು ಪ್ರೈಸ್ ಬಂದು 139 ರೂಪೀಸು. ದಿಸ್ ಇಸ್ ಕ್ಯೂಟ್ ಲಿಟಲ್ ಬೋ. ಓ ಮೈ ಗಾಡ್, ಸಚ್ ಅ ಕ್ಯೂಟ್ ಥಿಂಗ್ ಇದು. ನಾನು ತುಂಬ ದೊಡ್ಡದು ಬರುತ್ತೆ ಅಂದ್ಕೊಂಡೆ, ಬಟ್ ಚಿಕ್ಕದಿದ್ರೂ ತುಂಬ ಚೆನ್ನಾಗಿದೆ. ಫ್ರಾಕ್ ಇದೆ ನನ್ನ ಹತ್ರ, ಆ ಫ್ರಾಕಿಗೆ ಇದು ಸೂಟ್ ಆಗುತ್ತೆ. ಸೊ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಆ್ಯಂಡ್ ಯಾ, ಒಂದ್ಸರಿ ತೋರಿಸ್ತೀನಿ ರೀ. ಈ ಥರ ಇದು ಸೆಕ್ಷನ್ ಕ್ಲಿಪ್ ಬರುತ್ತಲ್ಲ, ಸೇಮ್ ಅದೇ ಥರನೇ. ಬಟ್ ಸಚ್ ಅ ಪ್ರಿಟಿ ಬೋ. ಇದು ನಾವು ಮನೇಲಿ ಕೂಡ ಮಾಡ್ಬೋದು, ಬೇರೆ ಬೇರೆ ಫ್ಯಾಬ್ರಿಕ್ಸ್ ಎಲ್ಲ ಇದ್ದರೆ. ಬಟ್ ನಮ್ಗೆ ಆ ಲೆವೆಲಿಗೆ ಆ ಲೆವೆಲಿಗೆಲ್ಲ ಪೇಷನ್ಸ್ ಇಲ್ವಲ್ಲ. ಅಂದರೆ ಈ ಥರ ಕ್ರಾಫ್ಟ್ ವರ್ಕ್ಸ್ ಎಲ್ಲ ಯಾರ್ಯಾರು ಮಾಡಬೇಕು ಅವ್ರವರೇ ಮಾಡಬೇಕು. ನಾವು ಟ್ರೈ ಮಾಡ್ಬೋದು, ಬಟ್ ಈ ಲೆವೆಲಿಗೆಲ್ಲ ಬರೋದಿಲ್ಲ. ಬಟ್ ದಿಸ್ ಇಸ್ ವೆರಿ ನೈಸ್ ಆ್ಯಂಡ್ ಪ್ರಿಟಿ. ನೆಕ್ಸ್ಟ್ ಪಾರ್ಸಲ್ ಬಂದು ಸ್ವಲ್ಪ ಎಕ್ಸ್ಪೆನ್ಸಿವ್. ಇದು ನಂದಲ್ಲ, ನಮ್ಮಮ್ಮಂದು. ನಮ್ಮಮ್ಮ ನನಗೆ ಗೊತ್ತಿಲ್ಲದಂಗೆ ಇದನ್ನು ಆರ್ಡರ್ ಮಾಡಿಬಿಟ್ಟಿದ್ರು, ಇದನ್ನು ಈಸ್ಕೊಡು ಅಂತ ಹೇಳಿದ್ರು. ಇದು ಬಂದು ಎಷ್ಟು ಅಂತಂದರೆ 365 ರೂಪೀಸ್. ಸರಿ, ನಾನು 365 ರೂಪೀಸ್ ಇದು. ಐ ಪೇಡ್ ಸಮಥಿಂಗ್ ಇಲ್ಲ ಅಷ್ಟೇ ಅನಿಸುತ್ತೆ. ಡ್ರೆಸ್ ಅಂದ್ಕೊಂಡಿದ್ದೀನಿ, ನನಗೂ ಗೊತ್ತಿಲ್ಲ ಅವ್ರು ಏನು ಮಾಡಿದ್ದಾರೆ ಅಂತ. ಬಟ್ ಈ ಡ್ರೆಸ್ಸೇ. ಮೇ ಬಿ ಇದು ಕುರ್ತಿ ಸೆಟ್ ಅನ್ಸುತ್ತೆ, ಗೊತ್ತಿಲ್ಲ ನನಗೆ. ಓಪನ್ ಮಾಡಿಬಿಡ್ತೀನಿ. ಎಸ್, ಆ್ಯಕ್ಚುಲಿ ಇದು ಕುರ್ತಿ ಸೆಟ್ಟು ವಿತ್ ಬಾಟಮ್ ಬಂದಿದೆ. ಇದು ಕುರ್ತಾ. ಒಂಥರ ಸ್ಮೆಲ್ ಬರ್ತಾ ಇದೆ. ಅಂದರೆ ಹೊಸ ಫ್ಯಾಬ್ರಿಕ್ಸ್ದೆಲ್ಲ ಸ್ಮೆಲ್ ಬರುತ್ತಲ್ಲ, ಆ ಥರ ಬರ್ತಿದೆ. ಆ್ಯಕ್ಚುಲಿ ಇದು ಕುರ್ತಿ ಸೆಟ್ ಅಲ್ಲ, ಒಂಥರ ಟಾಪ್ ಮತ್ತು ಬಾಟಮ್ ಬರುತ್ತೆ ಗೊತ್ತಾ, ಆ ಥರ. ಆ್ಯಂಡ್ ಇದು ಬಾಟಮು ಟಚ್ ಆಗುತ್ತೆ ಒಂದು ಲೆವೆಲಿಗೆ. ದಿಸ್ ಈಸ್ ನೈಸ್. ಅಂದರೆ ನಾವು ನೈಟ್ ಸೂಟ್ ಎಲ್ಲ ಯೂಸ್ ಮಾಡ್ತೀವಿ ಗೊತ್ತಾ, ಆ ಥರ ಇದೆ ಇದು. ಪ್ರೈಸ್ಗೆ ಓಕೆ. ಆ್ಯಂಡ್ ನೆಕ್ಸ್ಟ್ ಪಾರ್ಸಲ್ ಏನು ಅಂತಂದರೆ, ಇದು ಕೂಡ ನಾನು ನಮ್ಮ ಅಮ್ಮಂಗೆ ಅಂತ ತರಿಸಿದ್ದು. ಬಟ್ ನಮ್ಮಮ್ಮ ಏನಕ್ಕೆ ಬೇಡ, ಆಲ್ರೆಡಿ ಆ ಥರ 3-4 ಇದೆ ಅಂತ ಅಂದ್ಬಿಟ್ರು. ಮತ್ತು ಇನ್ನೇನು ಮಾಡೋದು, ಖರ್ಚು ಆಗೋಯ್ತು. 200 ರೂಪೀಸ್ ಏನೋ, ಬಟ್ ಯೂಸ್ ಆಗ್ಬೋದು. ನಿಮ್ಗೆ ಇದು ನೋಡಿದ್ರೆ ಗೊತ್ತಾಗುತ್ತೆ ಏನು ಅಂತ ಅಂದ್ಬಿಟ್ಟು. ಇದು ಅದೇ ಸ್ಪೈಸಸ್ ಎಲ್ಲ ಹಾಕಿರ್ತಾರಲ್ಲ, ಆ ಥರದ್ದು. ಕ್ವಾಲಿಟಿ ಏನು ಅಂತ ಸೂಪರ್ ಕ್ವಾಲಿಟಿ ಅಂತೆಲ್ಲ ಹೇಳಲ್ಲ. ಬಟ್ ಈ ಕ್ಯಾಪ್ ಇದೆಯಲ್ಲ, ತುಂಬ ಸ್ಟಡಿ ಆಗಿದೆ. ಆ್ಯಂಡ್ ತುಂಬ ಲೈಕ್ ಗಟ್ಟಿ ಟೈಟಾಗಿ ಫಿಕ್ಸ್ ಆಗುತ್ತೆ. ಸೊ ಸ್ಟಡಿ ಅಂತ ಅನ್ನಿಸ್ತು. ಬಟ್ ಐ ಡೋಂಟ್ ಥಿಂಕ್ ಸೊ ನಮ್ಮಮ್ಮ ಇದನ್ನು ಯೂಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಆದರೂ ಇಟ್ಟಿರೋಣ, ಅವ್ರಿಗೆ ಮನ್ಸು ಬಂತು ಅಂದರೆ ಡೆಫಿನೆಟ್ಲಿ ಶೀಲ್ ಯೂಸ್ ದಿಸ್. ಬಿಕಾಸ್ ಅವ್ರ ಕಿಚನ್ ಐಟಮ್ಸ್ ಎಲ್ಲ ತುಂಬ ಲೈಕ್ ಕ್ರೇವ್ ಮಾಡ್ತಾರೆ, ಬೇಕು ಅಂತ ಅಂದ್ಬಿಟ್ಟು. ಇವತ್ತೆಲ್ಲ ನಾಳೆ ಯೂಸ್ ಮಾಡ್ಬೋದು ಇದನ್ನು. ಯಾ, ದಟ್ಸ್ ಇಟ್. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅನ್ಕೋತೀನಿ. ಇದರಲ್ಲಿ ಏನಿದೆ ಅಂತ ನಂಗೆ ಗೊತ್ತಿಲ್ಲ. ಇನ್ನೂ 2-3 ಪಾರ್ಸಲ್ ಬರೋದಿತ್ತು. ಬಟ್ ನನಗೆ ಅಷ್ಟು ಟೈಮ್ ಇರಲಿಲ್ಲ. ಪೇಷನ್ಸ್ ಅಂತೀನಿ, ಟೈಮ್ ಇರಲಿಲ್ಲ. ಪರಮಾತ್ಮ. ಆ್ಯಕ್ಚುಲಿ ಇದ್ರದ್ದು ಪ್ರೈಸ್ ಬಂದು 195 ರೂಪೀಸು. ಇದು ನನಗೆ ಬೇಕಿತ್ತು, ಅದಕ್ಕೆ ತರಿಸ್ಕೊಂಡೆ. ಅದರಲ್ಲೂ ನನ್ನ ಇವರಿದ್ದಾರೆ ಇದರಲ್ಲಿ, ಹಾಗಾಗಿ ಇದನ್ನು ತರಿಸ್ಕೊಂಡಿದ್ದು. ಎಸ್, ಯಾರಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹೇಳ್ತೀನಿ ರೀ. ಇದೇನಂತಂದರೆ ವಾಲ್ಗೆ ಸ್ಟಿಕ್ ಮಾಡ್ತೀವಿ ಗೊತ್ತಾ, ಸ್ಟಿಕ್ ಆನ್ಸು, ಆ ಥರ ಇದು. ಎಷ್ಟು ಪೀಸಸ್ ಇದೆ ಇದರಲ್ಲಿ ಅಂತ ಅಂದರೆ, ಫುಲ್ ಎಷ್ಟು ಸೆಕ್ಯೂರ್ಡಾಗಿ ಪ್ಯಾಕ್ ಮಾಡಿದ್ದಾರೆ ಅಂತ ಅಂದರೆ, ಸಖತ್ತಾಗಿ ಪ್ಯಾಕ್ ಮಾಡಿದ್ದಾರೆ, ಏನೂ ಆಗದೆ ಇರೋ ಥರ. ಡೆಕೋರ್ ಐಟಮ್ ಇದೆ ಆ್ಯಕ್ಚುಲಿ. ಅಯ್ಯೋ ದೇವ್ರೇ, ನಾನು ಮಾಡಿದ್ದೇ ಬೇರೆ, ಅವ್ರು ಕಳಿಸಿರೋದೇ ಬೇರೆ.
ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ನನಗೆ. ನನಗೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ ಅದು ಬರುತ್ತೆ ಅಂತ ಅಂದ್ಬಿಟ್ಟು ನನಗೆ ಬೇರೆ ಏನೋ ಕಳಿಸ್ಬಿಟ್ಟಿದ್ದಾರೆ ಇವರು. ವರ್ಕ್ ಹಾರ್ಡು ಡ್ರೀಮ್ ಬಿಗ್ ಅಂತ. ಅಫ್ಕೋರ್ಸ್ ವರ್ಕ್ ಹಾರ್ಡ್ ಡ್ರೀಮ್ ಬಿಗ್ಗೆ, ಬಟ್ ನಾನು ಇದನ್ನೆಲ್ಲ ಮಾಡಿರಲಿಲ್ಲ. ಲೀವ್ ಲಾಫ್ ಲವ್ ಅಂತೆ, ಫಾಲೋ ಯುವರ್ ಡ್ರೀಮ್ ಅಂತೆ, ಆಮೇಲೆ ಗುಡ್ ವೈಬ್ಸ್ ಒನ್ಲಿ ಅಂತೆ. ಆ್ಯಕ್ಚುಲಿ ಗುಡ್ ವೈಬ್ಸ್ ಬಾಯ ಹೇಳ್ತಿಲ್ಲ ನನಗೆ. ಆ್ಯಕ್ಚುಲಿ ಗುಡ್ ವೈಬ್ಸ್ ಒನ್ಲಿನೇ, ಬಟ್ ನನಗೆ ಇವಾಗ ಗುಡ್ ಮೂಡಲ್ಲಿ ನೀವು ಇರೋಕ್ಕೆ ಬಿಡ್ತಿಲ್ವಲ್ಲ. ನಾನು ಆರ್ಡರ್ ಮಾಡಿದ್ದು ಎಲ್ಲ ದೇವ್ರದ್ದು ಸ್ಟಿಕಾನ್ಸು. ಐ ಮೀನ್ ಶಿವಪ್ಪ ಇದ್ರು, ಪಾರ್ವತಿ ಇದ್ರು, ಆ ಥರದ್ದು ನಾನು ಮಾಡಿದ್ದು. ಬಟ್ ಅದು ಬರಲಿಲ್ಲ. ಇಟ್ಸ್ ಓಕೆ, ಇದನ್ನ ಅಂಟಿಸ್ತೀನಿ, ಎಂತ ಮಾಡೋದು. ಬಟ್ ಅದನ್ನು ನಾನು ಆರ್ಡರ್ ಮಾಡ್ಕೊಳ್ತೀನಿ. ಬಿಕಾಸ್ ಐ ವಾಂಟೆಡ್ ಕೃಷ್ಣ ಆ್ಯಂಡ್ ಶಿವ ಟು ಬಿ ಟುಗೆದರ್ ಇನ್ ಮೈ ವಾಲ್ ಅಂತ ಅಂದ್ಕೊಂಡೆ. ಬಟ್ ಅದು ಬರಲಿಲ್ಲ. ಬಟ್ ದಟ್ಸ್ ಓಕೆ, ಇನ್ನೊಂದ್ಸತಿ ಆರ್ಡರ್ ಮಾಡ್ತೀನಿ. ಬಟ್ ಬೇಜಾರಾಗ್ತಾಯಿದೆ ಅಷ್ಟೇ. ಆ್ಯಕ್ಚುಲಿ ಇದು ಲಾಸ್ಟ್ ಪ್ರಾಡಕ್ಟ್ ಅಲ್ಲ, ಇನ್ನೂ ಒಂದು ಪ್ರಾಡಕ್ಟ್ ಇದೆ, ಮರ್ತೋಗಿ ಅದನ್ನು ಯಾವುದು ಅಂತ ತೋರಿಸ್ತೀನಿ. ಇದು ಕೂಡ ಅಷ್ಟೇ, ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ಬಿಟ್ಟಿದ್ದೆ. ದೊಡ್ಡದಾಗಿ ಬರುತ್ತೆ, ತುಂಬ ದೊಡ್ಡದಾಗಿರುತ್ತೆ ಅಂತೆಲ್ಲ ಅಂದ್ಕೊಬಿಟ್ಟಿದ್ದೆ. ಇದ್ರದ್ದು ಪ್ರೈಸ್ ಬಂದು 217 ರುಪೀಸು. ಇದ್ರದ್ದು ಕೋಡ್ಸು ಲಿಂಕ್ ಎಲ್ಲ ಕೊಡ್ತೀನಿ. ಮೀಶೋ ಲಿಂಕು ಹೇಗೆ ಕೊಡೋದು ಅಂತ ನಂಗೆ ಗೊತ್ತಿಲ್ಲ, ಬಟ್ ಯೂಟ್ಯೂಬಲ್ಲಿ ನೋಡ್ಬಿಟ್ಟಾದರೂ ನಿಮ್ಗೆ ಅದನ್ನು ಅಪ್ಲೋಡ್ ಮಾಡ್ತೀನಿ. ಇಲ್ಲ ಅಂತಂದರೆ ಕೋಡ್ ಆದರೂ ಕೊಡ್ತೀನಿ. ಇದು ನನಗೆ ಡಿಸಪಾಯಿಂಟ್ ಆಗಿದೆ. ಮೇ ಬಿ ಡ್ರೀಮ್ ಕ್ಯಾಚರ್ ಅಂತಾರ ಏನೋ ನಂಗೆ ಗೊತ್ತಿಲ್ಲ. ನಾನೇನು ಅಂದ್ಕೊಂಡೆ ಗೊತ್ತಾ, ಒಂದು ಲೈಕ್ ಇಷ್ಟು ದೊಡ್ಡದು ಬರುತ್ತೆ, ಇಷ್ಟು ಅಗಲ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇದು ಬಂದಿದ್ದೆ ಇಷ್ಟೇ ಅಗಲ, ಪುಟಾಣಿದು, ಸಿಕ್ಕಾಪಟ್ಟೆ ಚಿಕ್ಕದು. ಬಟ್ ಇಟ್ಸ್ ಓಕೆ, ಚೆನ್ನಾಗಿ ಕಾಣುತ್ತೆ, ಕ್ಯೂಟಾಗಿ ಕಾಣುತ್ತೆ. ಸಮಾಧಾನವೇ ಇಲ್ಲ. ಎಸ್, ಸಮಾಧಾನವಾಗಿ ಒಂದೇ ಕಡೆ ನಿಲ್ಲಿರಿ. ಓ ನೀವು ಕೈಯವರು ತಿರುಗ್ತಾ ಇಲ್ಲ. ಒಂದು ನಿಮಿಷ. ಎಸ್, ಅಂದರೆ ನಾನು ಕ್ಯಾಮ್ರಾದಲ್ಲಿ ಪೂರ್ತಿ ತೋರ್ಸೋಕ್ಕಾಗ್ತಾಯಿಲ್ಲ, ಆದರೂ ಒಂದ್ಸತಿ ಹಿಂಗೆ ಇಟ್ಟು ತೋರಿಸ್ತೀನಿ, ತೆರೀರಿ. ಹಿಂಗೆ ಕಾಣಿಸ್ತಿದ್ಯಾ? ಎಸ್, ಇದೇ ಥರ ಇನ್ನೊಂದು ಬಂದಿದೆ. ನಾನು ಅದೇ ತುಂಬ ದೊಡ್ಡದು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಎರಡನ್ನೂ ಆರ್ಡ್ರ್ ಮಾಡಿದ್ದು, ಕಾಂಬೋಲ್ ಆರ್ಡ್ರ್ ಮಾಡಿದ್ದು. ಬಟ್ ಪುಟ್ಟಾಣಿಗೆ ಬಂದಿದೆ, ಏನು ಮಾಡೋಕ್ಕಾಗುತ್ತೆ ಬಂದಮೇಲೆ. ಬಟ್ ಶಿವಪ್ಪಂದು ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ಇನ್ನೊಂದು ಸರ್ತಿ ಮಾಡ್ತೀನಿ, ಇಲ್ಲಾಂದರೆ ಅದನ್ನು ಅಮೆಝಾನಲ್ಲಿ ಮಾಡ್ತೀನಿ. ಪಕ್ಕ ನಮ್ಮ ಅಮ್ಮ ಬಂದರೆ ಹೊಡಿತಾರೆ ಈ ಪ್ಯಾಕ್ ಇದೆಲ್ಲ ರ್ಯಾಪ್ಸ್ ಎಲ್ಲ ನೋಡ್ತಾ ಇದ್ರೆ. ಇದು ಅದಕ್ಕಿಂತ ಚಿಕ್ಕದು. ಅಯ್ಯೋ ದೇವರೇ, ನಾನು ಏನು ಅನ್ಕೊಂಡಿದ್ದೆ. ಇದು ನಿಮ್ಗೆ ಹೀಗೆ ತೋರಿಸ್ಬೋದು, ಏನು ತೊಂದರೆ ಇಲ್ಲ. ಇಲ್ಲಿ ನೋಡಿ, ಆ ಕಡೆ ತಿರ್ಗಮ್ಮ ತಾಯಿ. ಇದನ್ನು ಹ್ಯಾಂಗ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನನಗೆ ಇದು ತುಂಬ ಇಷ್ಟ ಆಗೈತೆ. ಇದ್ರದ್ದು ಕಾಂಬಿನೇಷನ್, ಕಲರ್ ಕಾಂಬಿನೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮೇ ಬಿ ಇದು ಡ್ರೀಮ್ ಕ್ಯಾಚರ್ ಅಂತಲೇ ಅನಿಸುತ್ತೆ, ನಂಗೆ ಗೊತ್ತಿಲ್ಲ ಏನು ಅಂತ. ಬಟ್ ಹ್ಯಾಂಗಿಂಗ್ಸ್ ಅಷ್ಟೇ, ಇದು ಹೋಮ್ ಡೆಕೋರ್ ಥರ ಒಂದು ಹ್ಯಾಂಗಿಂಗ್ಸು. ಒಬ್ಬರನ್ನ ಕೇಳ್ಬಿಟ್ಟು ಇದನ್ನು ತರಿಸ್ಕೊಂಡು ಹಾಕೊಳ್ಬೋದಾ ಅಂತ ಅಂದ್ಕೊಂಡು ತರಿಸಿದ್ದು. ನಂಗೆ ಖುಷಿ ಆಯಿತು, ಎಲ್ಲ ಚೆನ್ನಾಗೇ ಬಂದಿತ್ತು. ಒಂದೇ ಒಂದು ಮಾತ್ರ ಸ್ವಲ್ಪ ಬೇರೆ ಪ್ರಾಡಕ್ಟ್ ಬಂದುಬಿಟ್ಟಿದೆ, ಅದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್. ಬಿಕಾಸ್ ಅದು ಶಿವಪ್ಪಂದು ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಅಲ್ಲಿ ಅಂಟಿಸ್ಬೋದು, ಗೋಡೆಯಲ್ಲಿ ಚೆನ್ನಾಗಿರುತ್ತೆ, ಎದ್ದ ತಕ್ಷಣ ನೋಡ್ಬೋದು ಅಂತೆಲ್ಲ ಅಂದ್ಕೊಳ್ತಿದ್ದೆ. ಬಟ್ ಬೇಜಾರಾಗ್ತಿದೆ. ಇಟ್ಸ್ ಓಕೆ, ಏನೂ ಪ್ರಾಬ್ಲಮ್ ಇಲ್ಲ. ಅಷ್ಟೇ ಇವತ್ತಿನ ವೀಡಿಯೋಗೆ. ಐ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಲ್ಲಿವರೆಗೂ ಪೇಷನ್ಸಲ್ಲಿ ನಾನು ವೀಡಿಯೋ ನೋಡಿದ್ದೀರಾ. ಆ್ಯಂಡ್ ನಿಮ್ಗೆ ಏನೇ ಅನ್ಸಿದ್ರು ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಬೋದು, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಯಾವುದು ಬೃಂದಾವನ ವೀಡಿಯೋಗೆ ನಾನು ಲೈಕ್ ಕೊಟ್ಟಿದ್ದೆ, ಆಮೇಲೆ ಅದನ್ನು ನಾನು ಡಿಸ್ಲೈಕ್ ಮಾಡಿದ್ದೀನಿ. ತುಂಬ ಜನ ಅದಕ್ಕೆ ಕೇಳಿದ್ದೀರಾ ಯಾಕೆ ಏನು ಅಂತ ಅಂದ್ಬಿಟ್ಟು. ಲೈಕ್ ಯಾಕೆ ಕೊಡ್ತೀನಿ ಅಂತ ಅಂದರೆ, ಮೋಸ್ಟ್ ಆಫ್ ದ ಪೀಪಲ್ ಪಾಪ ನನ್ನ ವೀಡಿಯೋನ ನೋಡಿಬಿಟ್ಟು ಅವರ ಟೈಮ್ನ ನನ್ನ ವೀಡಿಯೋಗೋಸ್ಕರ ಸ್ಪೆಂಡ್ ಮಾಡಿ ಅವರು ಲೈಕು ಇಲ್ಲ ಕಮೆಂಟ್ ಮಾಡಿರ್ತಾರೆ. ಆ ಕಮೆಂಟ್ ಮಾಡಿರ್ತಾರೆ ಗೊತ್ತಾ, ವೆದರ್ ಇಟ್ ಈಸ್ ನೆಗೆಟಿವ್ ಆರ್ ಪಾಸಿಟಿವ್. ನನ್ನ ಕರ್ತವ್ಯ ಏನು ಅಂದರೆ ಲೈಕ್ ಕೊಡೋದು ಯಾಕೆ ಅಂತಂದರೆ, ಐ ಹ್ಯಾವ್ ಸೀನ್ ಯೋರ್ ಮೆಸೇಜ್ ಅಂತ. ಓಕೆ, ಐ ಹ್ಯಾವ್ ಸೀನ್ ಆಲ್ ಯೋರ್ ಮೆಸೇಜಸ್ ಅಂತ ನಾನು ಲೈಕ್ ಕೊಡೋದು. ಬಿಕಾಸ್ ನಿಮಗೂ ಕನ್ಫರ್ಮೇಷನ್ ಬೇಕಲ್ಲ. ಆಮೇಲೆ ನೀವು ಅನ್ಕೋಬಾರ್ದು ಕಮೆಂಟ್ಸೇ ಓದಲ್ಲ ಇವರು, ನಾವು ಯಾಕೆ ಮಾಡಬೇಕು ಅಂತೆಲ್ಲ ಅನ್ಕೋಬೇಡಿ. ಖಂಡಿತವಾಗ್ಲೂ ನೋಡ್ತೀನಿ. ನಾನು ಯಾಕೆ ಅದಕ್ಕೆ ಲೈಕ್ ಕೊಟ್ಟಿದ್ದೆ ಅಂತಂದರೆ, ನಾನು ನಿಮ್ಮ ಮೆಸೇಜಸ್ ಎಲ್ಲ ನೋಡ್ತೀನಿ, ನಿಮ್ಮ ಕಮೆಂಟ್ಸ್ಗೆ ರೆಸ್ಪಾನ್ಸ್ ಮಾಡ್ತೀನಿ ಅಂತ, ಅದಕ್ಕೋಸ್ಕರ ಕೊಟ್ಟೆ ಅಷ್ಟೇ. ವರುಣ್ ಮೇಲೆ ದ್ವೇಷ ಇದೆ, ಅದು ಇದೆ ಅಂತೆಲ್ಲ ಇಲ್ಲ. ವಿ ಆರ್ ಅಬ್ಸಲ್ಯೂಟ್ಲಿ ಫೈನ್. ವಿ ಆರ್ ವೆರಿ ಗುಡ್ ಬ್ರದರ್ ಆ್ಯಂಡ್ ಸಿಸ್ಟರ್. ನಾವು ಯಾವಾಗಲೂ ಚೆನ್ನಾಗಿರ್ತೀವಿ, ಸದಾ ಕಾಲ ಹೀಗೆ ಇರ್ತೀವಿ. ಬಟ್ ದಟ್ಸ್ ಓಕೆ. ನೆಗೆಟಿವ್ ಕಮೆಂಟ್ಸ್ ಬರ್ತಿರುತ್ತೆ, ಹೋಗ್ತಿರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇಟ್ಸ್ ಪಾರ್ಟ್ ಆಫ್ ಆರ್ಟಿಸ್ಟ್ ಲೈಫ್. ವಿ ನೀಡ್ ಟು ಟೇಕ್ ಇಟ್ ಎವ್ರಿಥಿಂಗ್.
ಬಟ್ ಯಾ ಇಷ್ಟೇ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಓಕೆ ಬಾಯ್. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಸ್ಪೀಡಾಗಿ ಮಾತಾಡ್ತೀನಿ ಅಂತ ಹೇಳಿದ್ದೀರಾ. ನಾನು ಲಾಸ್ಟ್ ಆ ವಿಡಿಯೋದಲ್ಲಿ ನಾನು ಸ್ವಲ್ಪ ಸ್ಪೀಡಪ್ ಮಾಡಿದ್ದೆ, ಯಾಕಂದರೆ ಲಾಂಗ್ ವಿಡಿಯೋ ಆದರೆ ಜನ ನೋಡಲ್ಲ ಅಂತ ಅಂದ್ಬಿಟ್ಟು, ಹಾಗಾಗಿ ಸ್ವಲ್ಪ ಸ್ಪೀಡ್ ಮಾಡಿದ್ದೆ. ಇದನ್ನು ನಾರ್ಮಲ್ ಆಗಿ ಬಿಡ್ತೀನಿ, ನೋಡೋಣ. ಓಕೆನಾ? ಓಕೆ ಬಾಯ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.